ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು SSC JEE ಇದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಿದೆ, ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಸಿಲೆಬಸ್ ಏನು, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನು, ಈ ಮೂರದ್ದು ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಅನಾಲಿಸಿಸ್ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಲಾಸ್ಟ್ ವರೆಗೂ ನೋಡಿ, ನಿಮಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಫಸ್ಟ್ ಟಾಪಿಕ್ ಇವತ್ತಿನ ಬಂದ್ಬಿಟ್ಟು ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ಸೊ ಇದು ನಾವು ಹೇಳ್ತಾ ಇರೋದು SSC JEE ಇದು, ಸರಿನಾ? ಸೊ ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ಸೊ ಇದರಲ್ಲಿ ಯಾವತ್ತು ನೋಡಿ ಎರಡು ಪೇಪರ್ ಇದೆ, ಒಂದು ಪೇಪರ್ 1, ಇನ್ನೊಂದು ಪೇಪರ್ 2. ಸೊ ಪೇಪರ್ 1ಗೆ ನಾವು ಏನಂತೀವಿ, ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್, ಅದನ್ನ CBT ಅಂತ ಅಂತೀವಿ. ಸೊ ಇದು ಆನ್ಲೈನ್ ಎಕ್ಸಾಮ್ ಇರುತ್ತೆ, ರೈಟ್? ದಿಸ್ ಇಸ್ ಅನ್ ಆನ್ಲೈನ್ ಎಕ್ಸಾಮ್. ಫಸ್ಟ್ ಕಂಪ್ಯೂಟರ್ ಬೇಸ್, ಸೆಕೆಂಡ್ ಡಿಸ್ಕ್ರಿಪ್ಟಿವ್, ರೈಟ್? ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಫಸ್ಟ್ ಪೇಪರ್ ಅಲ್ಲಿ ಏನೇನಿರುತ್ತೆ, ಜನರಲ್ ಇಂಟೆಲಿಜೆನ್ಸಿ, ಆಮೇಲೆ ಜನರಲ್ ಅವೇರ್ನೆಸ್. ಜನರಲ್ ಇಂಟೆಲಿಜೆನ್ಸಿ 50 ಮಾರ್ಕ್ಸ್, ಜನರಲ್ ಅವೇರ್ನೆಸ್ 50 ಮಾರ್ಕ್ಸ್. 50 ಮಾರ್ಕ್ಸ್ 50 ಕ್ವಶನ್, ಅಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. 1 ಮಾರ್ಕ್ಸ್ 1 ಕ್ವಶನ್ಗೆ, ಗೊತ್ತಾಯ್ತಾ? ಸೊ ಟೈಮ್ ಎಷ್ಟಿರುತ್ತೆ ಇಲ್ಲಿ, 2 ಅವರ್ಸ್ ಇರುತ್ತೆ. ಸೊ 2 ಅವರ್ಸ್ ಇರುತ್ತೆ ಎಕ್ಸಾಮು, ಬಂದ್ಬಿಟ್ಟು 2 ಅವರ್ಸ್, ಸರಿನಾ? ಸೊ ಈ 2 ಅವರ್ಸ್ ಎಕ್ಸಾಮು ಟೋಟಲ್ ಡ್ಯೂರೇಷನ್ ಇದೆ ಇದು. ಈಗ ಈ ಸಬ್ಜೆಕ್ಟ್ ಏನೇನು ಬರುತ್ತೆ ಇದರಲ್ಲಿ, ಜನರಲ್ ಅವೇರ್ನೆಸ್, ಇಂಟೆಲಿಜೆನ್ಸ್ ಆಯ್ತು, ಇದು ರೀಸನಿಂಗ್ ಆಯ್ತು, ಇದು ಜನರಲ್ ಅವೇರ್ನೆಸ್ 50 ಮಾರ್ಕ್ಸ್. ಅದಾದ್ಮೇಲೆ ಥರ್ಡ್ ಪಾರ್ಟ್ ಬರುತ್ತೆ, ಅದು ಬಂದ್ಬಿಟ್ಟು ಸಿವಿಲ್ ಅಥವಾ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್. ನಿಮ್ದು ಯಾವ್ದು ಬ್ರಾಂಚ್ ಇದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನಿಮ್ಮ ಸಿವಿಲ್ ಇದೆ ಅಂತಂದ್ರೆ ಸಿವಿಲ್ ನೀವು 100 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್, ಗೊತ್ತಾಯ್ತಾ? ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು, ಇದು 200 ಮಾರ್ಕ್ಸ್ ಇರುತ್ತೆ ಟೋಟಲ್. ಸೊ ಡಿಸಿಷನ್ 200 ಮಾರ್ಕ್ಸ್, ಗೊತ್ತಾಯ್ತಾ? ಇದು 200 ಮಾರ್ಕ್ಸ್. ಪೇಪರ್ 1 ಈಸ್ 200 ಮಾರ್ಕ್ಸ್. ಆ 200 ಮಾರ್ಕ್ಸ್ ಏನಿದೆ ಹೇಳ್ಕೊಟ್ಟಿದ್ದೀನಿ. ಈಗ ಪೇಪರ್ 2 ಅಲ್ಲಿ ಏನಿರುತ್ತೆ, ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಯಾವ ತರ ನೀವು ನಿಮ್ದು ಡಿಗ್ರಿದು ಮತ್ತೆ ಡಿಪ್ಲೊಮಾದ ಎಕ್ಸಾಮ್ ಬರ್ತಿದ್ದೀರಲ್ಲ, ಅದೇ ತರ ಇರುತ್ತೆ. ಸೊ ರಿಟರ್ನ್ ಎಕ್ಸಾಮಿನೇಷನ್. ಸೊ ಅದರಲ್ಲಿ ಏನಿರುತ್ತೆ, ರಿಟರ್ನ್ ಎಕ್ಸಾಮಿನೇಷನ್ ಅಂದ್ರೆ ಸಿವಿಲ್ ಇರುತ್ತೆ, ಕಂಪ್ಲೀಟ್ ಸಿವಿಲ್. ಸೊ ಅದು ಎಷ್ಟು ಅಂತಂದ್ರೆ 300 ಮಾರ್ಕ್ಸ್, ರೈಟ್? ಸೊ ಇದು 200, ಆಮೇಲೆ ಇದು 300. ಎಷ್ಟು ಟೈಮು, ಇದನ್ನು 2 ಅವರ್ಸ್ ಟೈಮ್ ಇರುತ್ತೆ. ಸೊ ಟೋಟಲ್ ಎಷ್ಟಾಯ್ತು, 500 ಮಾರ್ಕ್ಸ್ ಆಗುತ್ತೆ. ನಿಮ್ ಕಟ್ ಆಫ್ 500 ಮಾರ್ಕ್ಸ್ ಬರುತ್ತೆ. ಪ್ರಿಲಿಮ್ಸ್ ಕನ್ಸಿಡರ್ ಮಾಡ್ತಾರೆ ನಿಮ್ಮ ಮೇನ್ಸ್ ಸೆಲೆಕ್ಷನ್ ಅಲ್ಲಿ, ಗೊತ್ತಾಯ್ತಾ? ಮೇನ್ಸ್ ಸೆಲೆಕ್ಷನ್, ನಿಮ್ಗೇನು ಸೆಲೆಕ್ಷನ್ ಲಿಸ್ಟ್ ಬರುತ್ತಲ್ಲ ಅದರಲ್ಲಿ 2 ಕನ್ಸಿಡರ್ ಮಾಡ್ತಾರೆ. CBT 1 ಮತ್ತೆ ಇದು ರಿಟರ್ನ್ ಎಕ್ಸಾಮ್, ಇವೆರಡೂನ ಕನ್ಸಿಡರ್ ಮಾಡಿ ಸೆಲೆಕ್ಷನ್ ಮಾಡ್ತಾರೆ, ಗೊತ್ತಾಯ್ತಾ? ಈಗ ಸಿಲೆಬಸ್ ಏನಿದೆ, ಸಿಲೆಬಸ್ ಬಗ್ಗೆ ನೋಡೋಣ. ಇಂಡಿಕೇಟಿವ್ ಸಿಲೆಬಸ್ ಏನಿದೆ ನೋಡಿ. ಸಿಲೆಬಸ್ ಬಂದ್ಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಮತ್ತೆ ರೀಸನಿಂಗ್. ಸೊ ಇದರಲ್ಲಿ ನಾನು ಹೇಳ್ತೀನಿ, ನೀವು ಇಷ್ಟು ನೋಡ್ಕೊಂಡ್ರೆ ನಿಮ್ಗೆ ಏನು ಇಲ್ಲಿ ಬರೀ ನೋಡಿ, ವಾಟ್ ವಿ ಕ್ಯಾನ್ ಸೇ, ಬರೀ ನೀವು ಹೆಸರುಗಳು ನೋಡ್ಕೊಂಡ್ರೆ ಅನಾಲಜಿ, ಸಿಮಿಲಾರಿಟಿ, ಡಿಫರೆನ್ಸಸ್, ಸ್ಪೇಸ್, ವಿಜುವಲೈಸೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಇವೆಲ್ಲ ಇದೆ, ರೈಟ್? ಜಡ್ಜ್ಮೆಂಟ್, ಡಿಸಿಷನ್ ಮೇಕಿಂಗ್ ಇವೆಲ್ಲ ಇದೆ. ಬಟ್ ವರ್ಡಿಂಗ್ಸ್ ಅಲ್ಲಿ ನೋಡ್ಕೊಂಡ್ರೆ ಗೊತ್ತಾಗಲ್ಲ. ನೀವೇನ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಇಯರ್ದು ಒಂದು ಪೇಪರ್ನ ಓಪನ್ ಮಾಡಿ, ಪ್ರೀವಿಯಸ್ ಇಯರ್ ಪೇಪರ್ ಓಪನ್ ಮಾಡಿ, ಪ್ರೀವಿಯಸ್ ಇಯರ್ ಒಂದು ಪೇಪರ್ ಓಪನ್ ಮಾಡಿ, ಅದರಲ್ಲಿ ಕೊಟ್ಟಿರೋ ರೀಸನಿಂಗ್ ಕ್ವಶನ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬಾ ಈಸಿ ಲೆವೆಲ್ ಇರುತ್ತೆ. ನಾನು ಹೇಳ್ತಾ ಇದೀನಲ್ಲ, ತುಂಬಾ ಈಸಿ ಲೆವೆಲ್ ಇರುತ್ತೆ, ನೀವು ಆರಾಮಾಗಿ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಬೇಕಾಗಿರೋದು ಬರೀ ಪ್ರಾಕ್ಟೀಸ್. ಯು ರಿಕ್ವೈರ್ಡ್ ಲಾಟ್ ಆಫ್ ಪ್ರಾಕ್ಟೀಸ್ ಟು ಸಾಲ್ವ್ ಆಲ್ ದ ಕ್ವಶನ್ಸ್. ಬಿಕಾಸ್ ನೀವು ಇಲ್ಲಿ ನೋಡ್ಬೋದು 120 ಮಿನಿಟ್ಸ್ ಇರುತ್ತೆ, 200 ಕ್ವಶನ್ಸ್ ಇರುತ್ತೆ. ಎಷ್ಟು ಫಾಸ್ಟ್ ಆಗಿ ಮಾಡ್ಬೇಕಾಗುತ್ತೆ ನೀವು, ಗೊತ್ತಾಯ್ತಾ? ಸೊ ಜನರಲ್ ಅವೇರ್ನೆಸ್ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ನಾನು ನಿಮ್ಗೆ ಅಂತಂದ್ರೆ, ಕರೆಂಟ್ ಅಫೇರ್ಸ್ ಓದಿ, ಆಯ್ತಾ? ಹಿಸ್ಟ್ರಿ ಓದಿ, ಆಮೇಲೆ ಜಿಯೋಗ್ರಫಿ ಓದಿ, ಅದಾದ್ಮೇಲೆ ಎಕನಾಮಿಕ್ಸ್ ಓದಿ, ಎಕನಾಮಿಕ್ಸ್ ಕ್ವಶನ್ಸ್ ಬರುತ್ತೆ, ಪಾಲಿಟಿ ಓದಿ, ರೈಟ್? ಸೊ ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್, ಪಾಲಿಟಿ. ಆಮೇಲೆ ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಈ 6 ಓದ್ರೆ ನೀವು ಆರಾಮಾಗಿ ಜನರಲ್ ಅವೇರ್ನೆಸ್ ಕವರ್ ಮಾಡಬಹುದು. ಈ ಪ್ರಿಪೇರ್ ಆಗ ಇದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಡನ್. ಈಗ ಸಬ್ಜೆಕ್ಟ್ ಫಾರ್ SSC JEE ಸಿವಿಲ್, ಯಾವ್ಯಾವ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ ನಮ್ಮ ಸಿಲೆಬಸ್. ಸೊ ದೀಸ್ ಆರ್ ದ ಸಿಲೆಬಸ್ ಅಲ್ಲಿ ಕೊಟ್ಟಿರೋ ಸಬ್ಜೆಕ್ಟ್ಸ್ ಇದೆ. ಇದು ಸೊ ಯಾವ್ದಿದೆ, BMC ಎಸ್ಟಿಮೇಟಿಂಗ್ ಸಾಯಿಲ್, ಸರ್ವೆ, RCC, FM, ಇರಿಗೇಷನ್ ಅಂಡ್ ಹೈಡ್ರಾಲಜಿ, ಹೈವೇ ಅಂಡ್ ರೈಲ್ವೆ, ಸ್ಟೀಲ್, ಸಾಮ್, ಎನ್ವೈರನ್ಮೆಂಟಲ್, ಸ್ಟ್ರಕ್ಚರ್ ಅನಾಲಿಸಿಸ್, ರೈಟ್? ಸೊ ಸ್ಟ್ರಕ್ಚರ್ ಅನಾಲಿಸಿಸ್ ಅಂತ ಅಲ್ಲಿ ಕೊಟ್ಟಿಲ್ಲ, ಅವರು ಥಿಯರಿ ಆಫ್ ಸ್ಟ್ರಕ್ಚರ್ಸ್ ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ರೈಟ್? ಸೊ ದೀಸ್ ಆರ್ ದ ಅಂದ್ರೆ ಟೋಟಲ್ ಸಬ್ಜೆಕ್ಟ್. ಈಗ ಇಲ್ಲಿ ಒಂದು ಕ್ವಶನ್ ಬರುತ್ತೆ,
ಯಾವ ಸಬ್ಜೆಕ್ಟ್ ಇಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ರೈಟ್? ಯಾವ ಸಬ್ಜೆಕ್ಟ್ ಇಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ನಾವು ಯಾವುದನ್ನ ಫಸ್ಟ್ ಓದಬೇಕು, ಅದೇ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅದನ್ನ ನಾನು ಹೇಳ್ಕೊಡ್ತೀನಿ ನೋಡಿ. ಸೊ ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಫಾರ್ SSC JEE 2022. ಸೊ ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ನನ್ನ ಪ್ರಕಾರ ಈಗ ಪ್ರೀವಿಯಸ್, ಇದು ನಾನು ತೆಗೆದಿರೋದು ಪ್ರೀವಿಯಸ್ ಏನ್ ಟ್ರೆಂಡ್ ಇದೆ ಈ ಒಂದು ಲಾಸ್ಟ್ ಒಂದು 5 ರಿಂದ 6 ವರ್ಷದಲ್ಲಿ ಯಾವ್ಯಾವ ತರ ಕ್ವಶನ್ ಬರ್ತಾ ಇದೆ, ಒಂದು 6 ರಿಂದ 7 ವರ್ಷದ್ದು, ಅದನ್ನ ನೋಡಿದಾಗ ನೀವು ಫಸ್ಟ್ ಈ 5 ಸಬ್ಜೆಕ್ಟ್ ನ 100% ನೀವು ಒಂದು ಟಾಪಿಕ್ ಬಿಡದಂಗೆ ಕೊಟ್ಟಿರೋ ಎಲ್ಲಾ ಸಿಲೆಬಸ್ ನ ಕಂಪ್ಲೀಟ್ ಮಾಡಬೇಕು. ಅದರಲ್ಲಿ ಫಸ್ಟ್ ಸಬ್ಜೆಕ್ಟ್ BMC, ಬಿಲ್ಡಿಂಗ್ ಮಟೀರಿಯಲ್ ಅಂಡ್ ಕನ್ಸ್ಟ್ರಕ್ಷನ್, ಎಸ್ಟಿಮೇಟಿಂಗ್ ಅಂಡ್ ಕಾಸ್ಟಿಂಗ್, ಸಾಯಿಲ್ ಮೆಕ್ಯಾನಿಕ್ಸ್, ಸರ್ವೆ, RCC, ಈ 5 ಸಬ್ಜೆಕ್ಟ್ 100% ಸಿಲೆಬಸ್ ನ ನೀವು ಮುಗಿಸಿದ್ರೆ ಐ ಕ್ಯಾನ್ ಅಶ್ಯೂರ್ ದಟ್ ಯು ಕ್ಯಾನ್ ಫಿನಿಶ್ ದಿಸ್ ಒನ್ ಇನ್ ಸಿಲೆಬಸ್ 50% ಇದರಲ್ಲೇ ಮುಗಿದೋಗ್ಬಿಡುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಈ ಸಬ್ಜೆಕ್ಟ್ ಇಂದಾನೆ ಬರುತ್ತೆ, ಆಯ್ತಾ? ಸೊ ಮ್ಯಾಕ್ಸಿಮಮ್ ಕ್ವಶನ್ ಈ ಸಬ್ಜೆಕ್ಟ್ ಇಂದಾನೆ ಬರುತ್ತೆ. ಸೊ ಆಫ್ಟರ್ ದಿಸ್ 5 ಸಬ್ಜೆಕ್ಟ್ ಯು ಕ್ಯಾನ್ ಸ್ಟಾರ್ಟ್ ದಿಸ್ ರಿಮೈನಿಂಗ್ ಸಬ್ಜೆಕ್ಟ್ ಲೈಕ್ FM, ಇರಿಗೇಷನ್, ಹೈಡ್ರಾಲಜಿ, ಸ್ಟೀಲು, ಸಾಮು, ಎನ್ವೈರ್ಮೆಂಟ್, ಸ್ಟ್ರಕ್ಚರ್ ಅನಾಲಿಸಿಸ್. ಇಲ್ಲಿ ಏನಾಗುತ್ತೆ ಗೊತ್ತಾ, ಪೇಪರ್ 1 ಏನಿದೆ ನೋಡಿ, ಮತ್ತೆ ಪೇಪರ್ 2 ಎಲ್ಲರೂ ಏನ್ ಮಾಡ್ತಾರೆ, ಪೇಪರ್ 2 ಗೆ ಪ್ರಿಪೇರ್ ಆಗ್ತಾರೆ, ಕರೆಕ್ಟ್ ಆಗಿದೆ. ಬಟ್ ನಾನ್ ಹೇಳ್ತಾ ಇರೋದೇನಂದ್ರೆ ಪೇಪರ್ 1 ಪೇಪರ್ 2 ಎರಡಕ್ಕೂ ಸೈಮಲ್ಟೇನಿಯಸ್ಲಿ ಆಗ್ಬೇಕಂದ್ರೆ ಎಲ್ಲಾ ಸಬ್ಜೆಕ್ಟ್ ಓದ್ಬೇಕಾಗುತ್ತೆ, ರೈಟ್? ಸೊ ಬಟ್ ಈ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಈ 5 ಸಬ್ಜೆಕ್ಟ್, ಈ 5 ಸಬ್ಜೆಕ್ಟ್ ನ ನೀವು ಪಕ್ಕಾ ಆಗ್ಬಿಟ್ರೆ ನೀವು ಆ ರಿಮೈನಿಂಗ್ ಸಬ್ಜೆಕ್ಟ್ ನ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿದ್ರೆ ಇರಿಗೇಷನ್ ತುಂಬಾ ಸಿಲೆಬಸ್ ಇದೆ, ಆಮೇಲೆ ಎನ್ವೈರ್ಮೆಂಟಲ್ ತುಂಬಾ ಸಿಲೆಬಸ್ ಇದೆ, ಹೈವೇದು ತುಂಬಾ ಸಿಲೆಬಸ್ ಇದೆ, ಸಾಮ್ದು ತುಂಬಾ ಇದೆ, ಸಿಲೆಬಸ್ ಜಾಸ್ತಿ ಕೊಟ್ಟಿದ್ದಾರೆ. ಬಟ್ ನೀವು ಈ ಸಬ್ಜೆಕ್ಟ್ ನ ಓದ್ಕೊಂಡು ಕೂತ್ಕೊಂಡ್ಬಿಟ್ರೆ, ಈ ಕಡೆ ಪಕ್ಕಕ್ಕಿರೋ 5 ಇಂಪಾರ್ಟೆಂಟ್ ಸಬ್ಜೆಕ್ಟ್ ನ ಬಿಟ್ಬಿಟ್ರೆ 50% ಕ್ವಶನ್ಸ್ ನ ನೀವು ಮಿಸ್ ಮಾಡ್ಕೋತೀರಾ, ಗೊತ್ತಾಯ್ತಾ? ನಾನು ಹೇಳ್ತಾ ಇರೋದು ನಿಮ್ಗೋಸ್ಕರನೇ, ಗೊತ್ತಾಯ್ತಾ? ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನ ನೀವು ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ, ಸರಿನಾ? ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಫಾರ್ SSC JEE. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಗ್ಲಾನ್ಸ್ ಆಗಿ ಒಂದ್ಸಲ ನಿಮ್ಗೆ ಸಬ್ಜೆಕ್ಟ್ ಏನು ಇದು ಇದೆಯಲ್ಲ, ಏನಂತೀವಿ, ಯಾವುದೇ ಒಂದು ಈಗ 5 ಸಬ್ಜೆಕ್ಟ್ ಇದೆ, ಇದ್ರದ್ದು ಆ ಸಬ್ಜೆಕ್ಟ್ ಅನಾಲಿಸಿಸ್ ಅಲ್ಲಿ ಏನೇನ್ ಟಾಪಿಕ್ ಕೊಟ್ಟಿದ್ದಾರೆ ಅದನ್ನ ಒಂದ್ಸಲ ಹೇಳ್ಕೊಡ್ತೀನಿ. ಸೊ ದಟ್ ಗೋ ಥ್ರೂ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸರಿನಾ? ಬನ್ನಿ ನೋಡೋಣ. ಸೊ ಈಗ ಇಲ್ಲಿ ನೋಡ್ಬೋದು ನೀವು ಪೇಪರ್ 2 ಅಂತ ನಾನು ಹೇಳಿದೆ, ಒಂದು ನಿಮಿಷ. ಸೊ ಈ ಸಿಲೆಬಸ್ ಬಂದ್ಬಿಟ್ಟು SSC ಇದು ಏನೋ ನೋಟಿಫಿಕೇಶನ್ ಅಂದಿದೆ ಅಲ್ಲ, ಅದರಲ್ಲೇ ಇದೆ ಇದು, ನಾನು ಅಲ್ಲಿಂದಾನೇ ಹೇಳ್ತಾ ಇರೋದು. ಸೊ ಇಲ್ಲಿ ಪೇಪರ್ 2 ಅಂತ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗಬೇಡಿ. ಅವ್ರೇನ್ ಗೊತ್ತಾ, ಪೇಪರ್ 1 ಮತ್ತೆ ಪೇಪರ್ 2 ಗೆ ಒಂದೇ ಸಿಲೆಬಸ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ಎರಡಕ್ಕೆ ಇದೇ ಸಬ್ಜೆಕ್ಟ್ ಇದೇ ಟಾಪಿಕ್ ನ ಓದ್ಬೇಕು. ಅದಕ್ಕೆ ಎರಡನ್ನ ನೀವು ಒಂದ್ಸಲ ಪ್ರಿಪೇರ್ ಆಗ್ಬಿಟ್ರೆ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಈಗ ಬಿಲ್ಡಿಂಗ್ ಮಟೀರಿಯಲ್ಸ್, ಅದರಲ್ಲಿ ಏನೇನಿದೆ, ಫಿಸಿಕಲ್, ಕೆಮಿಕಲ್ ಪ್ರಾಪರ್ಟೀಸ್, ಕ್ಲಾಸಿಫಿಕೇಶನ್ ಆಫ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯೂಸಸ್. ನಾರ್ಮಲಿ ನಾವು ಏನ್ ಓದ್ತೀವಲ್ಲ ಅದು ಎಲ್ಲಾನೇ ಇದೆ ಇದರಲ್ಲಿ, ಸ್ವಲ್ಪ ಜಾಸ್ತಿನೇ ಇದೆ. ಮತ್ತೆ ಗೊತ್ತಾಯ್ತಾ, ಟಿಂಬರ್, ವುಡ್ ಪ್ರಾಡಕ್ಟ್, ಲ್ಯಾಮಿನೇಟ್ಸ್, ಬಿಟಮ್ನಸ್ ಇವೆಲ್ಲ ಇರುತ್ತೆ. ಕ್ವಶನ್ಸ್ ಟೈಪ್ ಇಂಪಾರ್ಟೆಂಟ್ ಇದೆ ಇದರಲ್ಲಿ ನೋಡಿ, ಇದರಿಂದನೇ ಕೇಳ್ತಾರೆ ಅಂತ ಇಲ್ಲ, ಬೇರೆ ಬೇರೆ ಟೈಪ್ ಬರುತ್ತೆ. ಇದಕ್ಕೆ ನೀವು ಬೆಸ್ಟ್ ಹೇಳ್ತೀನಿ ESC ಇದು ಈಸಿ ಕ್ವಶನ್ಸ್ ನ ಮಾಡಬೇಕು, ಆಯ್ತಾ? ESC ಇದು ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ನೋಡಿ ಎಷ್ಟು ಕೊಟ್ಟಿದ್ದಾರೆ, ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಏನೇನ್ ಕೊಟ್ಟಿದ್ದಾರೆ ಎಲ್ಲ ಓದ್ಬೇಕು. ನಾನು ಅದಕ್ಕೆ ಹೇಳ್ತಾ ಇರೋದು, ಎಲ್ಲ ಓದ್ಬೇಕಾಗುತ್ತೆ, ಯಾವ್ಯಾವ್ದು ಕೊಟ್ಟಿದ್ದಾರೆ ಎಲ್ಲ ಓದ್ಬೇಕಾಗುತ್ತೆ. RCC ವರ್ಕು, ಪೇಂಟಿಂಗು, ಫ್ಲೋರಿಂಗು, ಪ್ಲಾಸ್ಟರಿಂಗ್, ಬಾರ್ಡರಿಂಗ್ ಎಲ್ಲ, ಸೆಪ್ಟಿಕ್ ಟ್ಯಾಂಕ್ ಎಲ್ಲ ಅದ್ರದ್ದು ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ತೀವಿ. ಅದಾದ್ಮೇಲೆ ಸರ್ವೆ, ರೈಟ್? ಸರ್ವೆ ಏನೇನ್ ಕೊಟ್ಟಿದ್ದಾರೆ ನಾನು ಎಲ್ಲ ಮಾಡಿದೀನಿ ಆಲ್ರೆಡಿ. ಮ್ಯಾರಥಾನ್ ಕ್ಲಾಸ್ ನಂದಿದೆ, ನೀವು ಹೋಗಿ ನೋಡ್ಕೋಬಹುದು, ಆರಾಮಾಗಿ ನೋಡ್ಕೊಳ್ಳಿ, ನಿಮ್ಗೆಲ್ಲ ಒಂದೇ ಇದರಲ್ಲಿ ಕವರ್ ಆಗ್ಬಿಡುತ್ತೆ. ಪ್ಲೇನ್ ಟೇಬಲ್ ಸರ್ವೆನೂ ಇದೆ ಇದರಲ್ಲಿ, ನೀವು ಓದ್ಕೋಬಹುದು. ಸಾಯಿಲ್ ಮೆಕ್ಯಾನಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಯಿಲ್ ಮೆಕ್ಯಾನಿಕ್ಸ್ ಅಲ್ಲಿ ನೀವು ಏನು ಟಾಪಿಕ್ ಬಿಡಂಗಿಲ್ಲ, ನೀವು ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ನಾನು ಓದಿ ಹೇಳೋದಿಲ್ಲ. ಸೊ ಎಲ್ಲ ಓದ್ಬೇಕು ನೀವು ಅಷ್ಟೇ, ಎಲ್ಲ, ಆಯ್ತಾ? ಸಾಯಿಲ್ ಮೆಕ್ಯಾನಿಕ್ಸ್ ಅಲ್ಲಿ ಏನೇನಿದೆ ಎಲ್ಲ ಓದ್ಬೇಕು, ಒಂದ್ ಕಡೆಯಿಂದ ಓದ್ಕೊಂಡ್ ಬರ್ಬೇಕೆಲ್ಲ ಅಷ್ಟೇ, ಆಯ್ತಾ? ಇಷ್ಟು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲನೇ ಇರುತ್ತೆ. ಹೈಡ್ರಾಲಿಕ್ಸ್ ಅಲ್ಲಿ ಸ್ವಲ್ಪ ಸೆಲೆಕ್ಟೆಡ್ ಕೊಟ್ಟಿದ್ದಾರೆ, ಫ್ಲೂಯಿಡ್ ಪ್ರಾಪರ್ಟೀಸು, ಹೈಡ್ರೋಸ್ಟಾಟಿಕ್, ಮೆಜರ್ಮೆಂಟ್ ಆಫ್ ಫ್ಲೋ, ಬರ್ನಾಲಿಸ್ ಥಿಯರಮ್. ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಓದಿ, ಜಾಸ್ತಿ ಓದಕ್ ಹೋಗ್ಬೇಡಿ, ಆಯ್ತಾ? ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಓದಿ. ನೆಕ್ಸ್ಟ್ ಇರಿಗೇಷನ್ ಇಂಜಿನಿಯರಿಂಗ್ ನೋಡಿ, ಇರಿಗೇಷನ್ ಎಷ್ಟು ಜಾಸ್ತಿ ಇದೆ. ಪೇಪರ್ 2 ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಇರಿಗೇಷನ್. ಪೇಪರ್ 1 ಅಲ್ಲಿ ಜಾಸ್ತಿ ಕ್ವಶನ್ ಬರೋದಿಲ್ಲ, ಗೊತ್ತಾಯ್ತಾ? ಪೇಪರ್ 1 ಅಲ್ಲಿ ಬರೋದಿಲ್ಲ ಇದ್ರದ್ದು, ಪೇಪರ್ 2 ಅಲ್ಲಿ ಜಾಸ್ತಿ ಬರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇಂಪಾರ್ಟೆಂಟ್ ಇದೆ, ಆಯ್ತಾ? ಪೇಪರ್ 1 ಪೇಪರ್ 2 ಎರಡಕ್ಕೂ ಇಂಪಾರ್ಟೆಂಟ್ ಇದೆ. ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ವೆರಿ ಇಂಪಾರ್ಟೆಂಟ್, ಅದ್ರದ್ದು ನೋಡಿ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಓದ್ಬೇಕು. ಕ್ವಾಲಿಟಿ ಆಫ್ ವಾಟರು, ಸೋರ್ಸಸ್ ಆಫ್ ವಾಟರು, ಮೇನ್ ಏನಿರುತ್ತೆ ಅದ್ರ ಕೊಟ್ಟಿದ್ದಾರೆ ಇಲ್ಲಿ, ರೈಟ್? ಸೊ ಸೀವರ್ ಅಪ್ರೆಂಟಿಸಸ್, ಸೀವರ್ ಟ್ರೀಟ್ಮೆಂಟ್, ಸರ್ಫೇಸ್ ವಾಟರ್ ಡ್ರೈನೇಜ್, ಅಂದ್ರೆ ವಾಟರ್ನ ಯಾವ ತರ ಕಲೆಕ್ಟ್ ಮಾಡ್ತೀರಾ, ಟ್ರೀಟ್ ಮಾಡ್ತೀರಾ, ಅದಾದ್ಮೇಲೆ ಅದನ್ನ ಯಾವ ತರ ಡಿಸ್ಪೋಸ್ ಮಾಡ್ತೀರಾ ಅದನ್ನೇ. ಆಮೇಲೆ ಏರ್ ಪೊಲ್ಯೂಷನ್ ಬಗ್ಗೆನೂ ಸ್ವಲ್ಪ ಕೊಟ್ಟಿದ್ದಾರೆ, ಅದನ್ನು ಓದ್ಬೇಕು. ಈಗ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಲ್ಲಿ ಥಿಯರಿ ಆಫ್ ಸ್ಟ್ರಕ್ಚರ್ಸ್ ಅಲ್ಲಿ
ಇದು ಒನ್ ಟೈಪ್ ಆಫ್ ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದೆ ಇದು, ಆಯ್ತಾ? ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಯಾರು. ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದೆ, ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಪ್ರಿಪೇರ್ ಆಗಿ. ಕಾಂಕ್ರೀಟ್ ಟೆಕ್ನಾಲಜಿ, ಅದಾದ್ಮೇಲೆ RCC ಡಿಸೈನ್, ಸ್ಟೀಲ್ ಡಿಸೈನ್, ರೈಟ್? ಸ್ಟೀಲ್ ಅಂತೂ ತುಂಬಾ ಕಮ್ಮಿ ಕ್ವಶನ್ಸ್ ಬರುತ್ತೆ, ಬಟ್ ಪೇಪರ್ 2 ಅಲ್ಲಿ ಜಾಸ್ತಿ ಡಿಸೈನ್ ಸಬ್ಜೆಕ್ಟ್ಸ್ ಬರುತ್ತೆ. RCC ನೋಡಿ ಏನ್ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಇದೆ, ರೈಟ್? ಆಲ್ಮೋಸ್ಟ್ ಎಲ್ಲ ಇದೆ, ಎಲ್ಲ ಡಿಸೈನ್ಸ್ ನಾವು ಏನ್ ಹೇಳಿದೀವಲ್ಲ ಕ್ಲಾಸಸ್ ಅಲ್ಲಿ ಅದಿದೆ. ಕಾಂಕ್ರೀಟ್ ಟೆಕ್ನಾಲಜಿನು ಆಲ್ಮೋಸ್ಟ್ ಯಾವಾಗ್ಲೂ ನಾವು ಏನು ಓದ್ತೀವಿ ಅದೇ ಇದೆ. ಓಕೆ, ಗೊತ್ತಾಗ್ತಿದ್ಯಾ? ಸೊ ಇದು ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದೆ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಯಾರು ಥಿಯರಿ ಆಫ್ ಸ್ಟ್ರಕ್ಚರ್ಸ್ ಅಂತಂದ್ರೆ. ಓಕೆ, ಸೊ ಗೋತ್ರೋ ಆಗಿದ್ದೀರಾ. ಇದು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಿದ್ರೆ ನೀವು SSC ಒಂದು ವೆಬ್ಸೈಟ್ ಇದೆ, ssc.nic.in, ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸರಿನಾ? ಸೊ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾವುದೇ ತರ ಡೌಟ್ ಇದ್ರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.